ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಯಾರೆಲ್ಲ ನನ್ನ ಚಾನೆಲ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನೆಲ್ನ, ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಇವತ್ತು ನಾನು ಅಮ್ಮನ ಮನೇಲಿದ್ದೀನಿ. ಇಲ್ಲಿ ಯಾವ ರೀತಿ ನನ್ನ ದಿನ ಇದೆ ಅಂತ ನೋಡೋಣ. ಆದರೆ ಹೆಚ್ಚಿಗೆ ಹೊತ್ತೇನಿರಲ್ಲ, ಒಂದು 10 ಗಂಟೆವರೆಗೂ ಮಾತ್ರ ಇಲ್ಲಿರ್ತೀನಿ. ಮಾವಿನ ಹಣ್ಣುಗಳೆಲ್ಲ ತೋರಿಸಿದ್ದೆ ಅಲ್ವಾ ಆವಾಗ, ಮಾವಿನಕಾಯಿ ಎಲ್ಲ ಅದೆಲ್ಲ ಹಣ್ಣಾಗಿತ್ತು. ಅಮ್ಮ ಕೊಡ್ತೀನಿ ಬಾ ಅಂತ ಹೇಳಿದರು. ಅದಕ್ಕೆ ಏನು ಮಾಡಿದೆ, ನಾನು ಬಂದಿದ್ದೀನಿ. ನೋಡೋಣ ಅಮ್ಮ ಏನು ತಿಂಡಿ ಮಾಡ್ತಾಯಿದ್ದಾರೆ ಗೊತ್ತಿಲ್ಲ, ನೋಡೋಣ ಬನ್ನಿ. ನೋಡಿ, ಪುಟ್ಟದೊಂದು ರಂಗೋಲೆ ಕೂಡ ಆಗಿದೆ. ರಂಗೋಲೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನೋಡಿ, ನಿಧಾನಕ್ಕೆ ತೋರಿಸಿದ್ದೀನಿ, ಯಾರಾದರೂ ಕಲ್ತ್ಕೊಳ್ಬೋದು. 5 ಚಿಕ್ಕಿ, 5 ಸಾಲು, ಎಲ್ಲ 5 ನೋಡಿ, ಬಾದಾಮಿ ಹಾಲನ್ನು ಕುಡಿತಾ ಇದ್ದೀನಿ. ಅಮ್ಮ ರೆಡಿ ಮಾಡಿ ಇಟ್ಟಿದ್ರು, ಇವಾಗ ಕೊಟ್ಟರು. ಇನ್ನೂ ಬೆಳಗ್ಗೆ ಇನ್ನೂ ಟೈಮ್ ಆಗಿಲ್ಲ, ಇನ್ನು 7:15. ಇವಾಗ 7:15ಗೆ ಎಲ್ಲ ಕೆಲಸಗಳು ಮುಗಿದಿದೆ. ಚಪಾತಿ ಒಂದು ಇವಾಗ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತಾವ್ರೆ. ತವೆ ಕೂಡ ಮಾಡಿದ್ದಾರೆ. ನೋಡಿ, ಚಪಾತಿ ಅರಿತಾ ಇದ್ದೀನಿ. ಕಾಣಿಸ್ತೀನಿ. ಅಮ್ಮ ಬೇಯಿಸ್ತಾ ಇದ್ದಾರೆ, ನಾನು ಹರ್ಕೊಡ್ತಾ ಇದ್ದೀನಿ. ನೋಡಿ, ತಿಂಡಿಗೆ ಚಪಾತಿ ಎಲ್ಲ ರೆಡಿಯಾಗಿದೆ. ನೋಡಿ, ಚಪಾತಿಗೆ ತವೆ ರೆಡಿಯಾಗಿದೆ. ತವೆ ತೋರಿಸಿದ್ದೀನಿ ನಾನು ನಿಮಗೆ. ಈಗ ತವೆ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ನೋಡಿ, ಟೊಮೆಟೊ ಗೊಜ್ಜು ಅದನ್ನು ಕೂಡ ಸ್ವಲ್ಪ ಹಾಕ್ಕೊಡ್ತೀನಿ. ಹಿಂಗೆಲ್ಲ ವೆರೈಟಿ ಹಾಕ್ಕೊಂಡು ತಿಂಡಿ ತೊಗೊಂಡ್ರೆ ತುಂಬಾ ಟೇಸ್ಟಾಗಿರುತ್ತೆ. ಆಮೇಲೆ ಟೊಮೆಟೊ ಚಟ್ನಿ ಕೂಡ ಮಾಡಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ, ಕಲರ್ ಏನು ಕಾಣಿಸ್ತಾ ಇದೆ ಅಂತ. ಇದನ್ನು ಕೂಡ ನಾನು ನೆಂಚ್ಕೊಳಕ್ಕೆ ಹಾಕ್ಕೊಳ್ತೀನಿ. ನೋಡಿ, ಸ್ವಲ್ಪ ಇದೆಲ್ಲ ತಗೊಳ್ಳೋಣ ಅಂತ ಬಂದಿದ್ದೀನಿ. ಕರ್ಬೇವಿನ ಸೊಪ್ಪನ್ನ ಅಮ್ಮ ಇವಾಗ ಅಂದರು ಒಂದು ಸ್ವಲ್ಪ ತೊಗೊಂಬಿಡು ಅಂತ. ಒಂದು ಸ್ವಲ್ಪ ಎಲ್ಲ ತೆಗೆದಿಟ್ಟಿದ್ದಾರೆ, ಎಲ್ಲ ಒಣಗಿಸಿಟ್ಟಿದ್ದಾರೆ. ಹಸಿದು ಬೇಕಿದ್ರೆ ಒಂದು ಸ್ವಲ್ಪ ತೊಗೊಂಡೋಗು ಅಂತ. ನೋಡ್ತಾ ಇದ್ದೀನಿ, ಒಂದೊಂದೇ ತೊಗೊಳ್ತಾ ಇದ್ದೀನಿ. ಕೊಂಬೆ ಮುರ್ಕೋಬೇಕು. ಹೌದಾ? ಕೊಂಬೆ ಮುರ್ಕೊಂಡ್ರೆ ಸಿಗಿರೋದು ಇದೈತಲ್ಲಮ್ಮ. ಈ ಥರ ಅದಕ್ಕೆ ಚಾಕು ತಗೊಬಂದಿದ್ದು. ಹೌದು, ನಾನೆಲ್ಲ ಒಂದೊಂದೇ ಮುರ್ಕೊಳ್ಳೋದು ಅಂದ್ಕೊಂಡಿದ್ದೀನಿ. ನೋಡಿ, ಒಂದೊಂದು ಕೊಂಬೆನೇ ಮುರ್ಕೋಬೇಕು ಮೇಲ್ಗಡೆ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಈ ಥರ ಮುರ್ಕೊಳ್ಬೇಕು, ಆವಾಗ ಹೊಸ ಚಿಗುರು ಬರುತ್ತೆ ಇಲ್ಲಿ ಅಂತ.
ಹಾಂ ಸಾಕು ನೋಡಿ, ಇಷ್ಟು ತೊಗೊಂಡಿದ್ದೀನಿ. ಒಣಗಿರೋದು ಎಲ್ಲ ತೆಗೆದಿಟ್ಟವ್ರೆ, ಅದನ್ನು ತೊಗೊಳ್ತೀನಿ. ನೋಡಿ ಇಷ್ಟು ಕಿತ್ಕೊಂಡಿದ್ದೀನಿ. ಒಣಗಿರೋದೊಂದು ಸ್ವಲ್ಪ ಇದೆಲ್ಲ ಅದು ಕೊಟ್ಟಿದ್ದಾರೆ. ಇದು ಎರಡೂ ಸಾಕಾಗುತ್ತೆ. ಇನ್ನೊಂದ್ಸಲಿ ನಾನು ಇಲ್ಲಿಗೆ ಬರೋವರೆಗೆ ನೋಡಿ. ನಾನು ಹೊರಟೆ ಮನೆಗೆ. ಒಂದು ಬ್ಯಾಗ್ ಕೂಡ ರೆಡಿ ಆಗಿದೆ. ಏನೇನು ಕೊಟ್ಟಿದ್ದಾರೆ ಅಂತೇಳಿ ಗೊತ್ತಿಲ್ಲ. ಹೋಗ್ಬಿಟ್ಟು ನೋಡೋಣ, ಮನೆಗೆ ಹೋಗಿ ತೋರಿಸ್ತೀನಿ ಏನೇನು ತಂದಿದ್ದೀನಿ ಅಂತ. ಎಲ್ಲ ತಾಯಂದಿರಿಗೂ ಕೂಡ ಹ್ಯಾಪಿ ಮದರ್ಸ್ ಡೇ. ನಾನು ನಮ್ಮ ಅಮ್ಮನಿಗೆ ಕೂಡ ಹೇಳಿದೆ, ಅದು ಇವತ್ತೇ ಇಲ್ಲಿದ್ದೀವಲ್ಲ ಅಂಥೇಳಿ ನನಗೆ ಸಂತೋಷ ಆಯಿತು. ಮನೆಗೆ ಹೋಗ್ಬಿಟ್ಟು ಏನೇನು ತೊಗೊಂಡು ಬಂದಿದ್ದೀನಿ ಅನ್ನೋದನ್ನು ತೋರಿಸ್ತೀನಿ. ನೋಡಿ, ಇವಾಗ ನಾನು ಮನೆಗೆ ಬಂದೆ. ಅಮ್ಮನ ಮನೆಗೆ ಹೋಗಿದ್ದಂತಹ ಮುಖ್ಯ ಉದ್ದೇಶ ಏನಂದರೆ ಮಾವಿನ ಹಣ್ಣು ತರಕ್ಕೆ ಅಂತ ಹೋಗಿದ್ದು. ನೋಡಿ, ಮಾವಿನ ಹಣ್ಣು ಕೂಡ ತಗೊಂಡು ಬಂದಿದ್ದೀನಿ. ಮಾವಿನ ಹಣ್ಣು ಕಾಲ ಮುಗಿಯೋವರೆಗೂ ಹಿಂಗೇನೆ ಹೋಗೋದು, ತೊಗೊಂಡು ಬರೋದು. ಎಷ್ಟು ಬೇಕಷ್ಟು ತೊಗೊಂಡು ಬರೋದು, ಮುಗಿದಿದ ತಕ್ಷಣ ಮತ್ತೆ ಹೋಗೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹಣ್ಣು. ನೋಡಿ, ಅಮ್ಮನ ಮನೇಲಿ ಬೆಳೆದಿದ್ದು ಅಂತ ಅಂದರೆ ಎಷ್ಟೊಂದು ಸಂತೋಷ ಇರುತ್ತೆ. ಎಷ್ಟು ದೂರ ಆದ ಸರಿನೇ ಹೋಗಿ ತಗೊಂಡು ಬಂದು ತಿನ್ನೋಣ ಅಂತ ಅನಿಸುತ್ತೆ. ಎಷ್ಟು ಖುಷಿ ಆಗುತ್ತೆ. ನೆನ್ನೆ ಎಲ್ಲ ಎಷ್ಟು ಬೇಕಷ್ಟು ತೊಗೊಂಡು ತಿಂದಿದ್ದು. ನೋಡಿ, ಇಷ್ಟು ತೊಗೊಂಡು ಬಂದೆ. ಮತ್ತೆ 2 ದಿನ ಬಿಟ್ಟು ಮತ್ತೆ ಹೋಗ್ತಾ ಇದ್ದೀನಿ ತೊಗೊಂಡು ಬರೋದಕ್ಕೆ. ಅಂದರೆ ಉಪ್ಪಿನಕಾಯಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಮಾವಿನಕಾಯಿ ಉಪ್ಪಿನಕಾಯಿ ಇದು. ಈ ಉಪ್ಪಿನಕಾಯಿ ಇಲ್ಲ ಅಂದರೆ ನನ್ನ ಮಗಳಿಗೆ ಆಗೋದೇ ಇಲ್ಲ. ನಾನು ಏನು ಮಾಡ್ತೀನಿ ಅಂದರೆ ಇಷ್ಟಿಷ್ಟು ಬಟ್ಲು ಎಷ್ಟಿದೆ ಡಬ್ಬ ಅಷ್ಟು ತೊಗೊಂಬರ್ತೀನಿ. ಮುಗಿದ್ಮೇಲೆ ಮತ್ತೆ ಹೋದಾಗ ಮತ್ತೆ ತೊಗೊಂಬರ್ತೀನಿ. ಈ ಥರ ವರ್ಷ ಫುಲ್ ಹೀಗೇ ನಡೀತಾನೆ ಇದೆ. ಆ ಕಾಲದಿಂದನೂ ಅಷ್ಟೇ ನಾನು ಉಪ್ಪಿನಕಾಯಿ ಹಾಕ್ಕೊಂಡಿಲ್ಲ. ಸಾಮಾನ್ಯ ಯಾವಾಗಲೂ ರೇರು ನಾನು ಹಾಕ್ಕೊಳ್ಳೋದು. ಇಲ್ಲಿಂದನೇ ತೊಗೊಂಡು ಬರೋದು. ಎಷ್ಟು ಗಮ್ಮಂತ ಕೂಡ ಇದೆ. ಕೊಬ್ಬರಿ ಕೂಡ ತೊಗೊಂಡು ಬರ್ತೀನಿ. ತೆಂಗಿನಕಾಯಿ ಇರ್ಬೋದು, ಕೊಬ್ಬರಿ ಇರ್ಬೋದು, ನಾನು ಯಾವಾಗಲೂ ಹೊರಗಡೆಯಿಂದ ತಗೊಳ್ಳಲ್ಲ. ಅಲ್ಲಿಂದನೇ ತೊಗೊಂಡು ಬರೋದು. ಹೋದಾಗೆಲ್ಲ ಒಂದು 3-4 ಇಟ್ಕೊಂಬರ್ತಾ ಇರ್ತೀನಿ. ನೋಡಿ, ಕೊತ್ತಂಬರಿ ಸೊಪ್ಪಂತೂ ತೋರಿಸಿದ್ದೀನಿ ನಾನು, ಆವಾಗಲೇ ಕಿತ್ಕೊಂಡೆ ಅಲ್ವಾ. ಇದನ್ನು ಇವಾಗ ತೊಳೆದ್ಬಿಟ್ಟು ಎತ್ತಿಟ್ಕೋಬೇಕು. ಇದನ್ನು ಇದು ರೆಡಿ ಇರೋದಿದು. ಒಣಗಿಸಿ ಈ ಥರ ರೆಡಿ ಮಾಡಿ ಕೊಟ್ಬಿಡ್ತಾರೆ. ನಾನು ಸದಾ ಒಗ್ಗರಣೆಗೆ ನೋಡಿ ಇದನ್ನೇ ಹಾಕ್ಕೊಳ್ಳೋದು. ಪ್ರತಿಯೊಂದಕ್ಕೂ ಇದನ್ನೇ ಯೂಸ್ ಮಾಡ್ಕೊಳ್ತೀನಿ. ಎಷ್ಟು ದಿನ ಆದರೂ ಬರುತ್ತೆ ಒಣಗೋಗಿರೋದ್ರಿಂದ. ಈ ಥರ ಕೊಟ್ಬಿಡ್ತಾರೆ. ನಾನು ಯಾವತ್ತೂ ಕರ್ಬೇವಿನ ಸೊಪ್ಪು ಅಷ್ಟೇ ನಾನು ಹೊರಗಡೆ ತೊಗೊಳ್ಳಲ್ಲ. ತೆಂಗಿನಕಾಯಿ ನೋಡಿ, ಕಡಲೆಕಾಯಿ ಬೀಜ ಅದು ಕೂಡ ಕೊಟ್ಬಿಡ್ತಾರೆ ಚಿತ್ರಾನ್ನಕ್ಕೆ. ಅಲ್ಲಿಂದನೇ ಆಗೋಗುತ್ತೆ. ಒಂದೊಂದು ಸಲ ಒಂದೊಂದು ಸೇರಷ್ಟು ಕೊಟ್ಟಿರ್ತಾರೆ. ಇದು ನೋಡಿ ರೆಡಿ ಇರೋದು, ಹುರಿದು ರೆಡಿ ಇರೋದು ಇದು ತಿನ್ನೋದಕ್ಕೆ. ಇದು ಹುರಿದಿಲ್ಲ, ಇದು ಚಿತ್ರಾನ್ನಕ್ಕೆ ಅಥವಾ ಪುಳಿಯೋಗರೆ ಮಾಡಿದ್ರೆ ಆಗುತ್ತೆ. ಇಷ್ಟನ್ನೇ ಏನೂ ಮಾಡ್ಕೊಳಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅಮ್ಮ ಚಪಾತಿ ಕೂಡ ಹಾಕಿದ್ದಾರೆ. ಚಪಾತಿ ಮತ್ತು ತವೆ ಕೂಡ ಹಾಕಿದ್ದಾರೆ. ನಾನಿವಾಗ ಏನೂ ಮಾಡ್ಕೊಳ್ಳಲ್ಲ, ಇದನ್ನೇ ತಿಂಡಿ ಮಾಡ್ಕೊಳ್ಳೋದು ಇವಾಗ. ನೋಡಿದ್ರಲ್ಲ, ಇವತ್ತು ಅಮ್ಮನ ಮನೆಯಿಂದ ಮಾವಿನ ಹಣ್ಣನ್ನು ತಗೊಂಡು ಬಂದಿದ್ದು. ಹಾಗೆಯೇ ತವರು ಮನೆಯಲ್ಲಿ ಏನು ಕೊಟ್ಟರು ಕೂಡ ಅದು ತುಂಬ ವ್ಯಾಲ್ಯೂಬಲ್ ಆಗಿರುತ್ತೆ. ಮಾವಿನ ಹಣ್ಣು ಅಂದರೆ ಅದು ಅಮೃತ ಫಲಕ್ಕೆ ಸಮಾನ. ತವ್ರ ಮನೆಯಿಂದ ತಂದಿದ್ದು. ಅವ್ರೇನೇ ತವ್ರ ಮನೆಯೇ ಸ್ವರ್ಗ ಇದ್ದಂಗೆ. ಇನ್ನು ತಾಯಿ ಕೊಟ್ಟಿದ್ದಂಥದ್ದು ಅದಕ್ಕೆ ಎಷ್ಟು ಬೆಲೆ ಇರುತ್ತೆ ಅಲ್ವಾ. ಹೀಗೆ ನಾನು ಹೋದಾಗೆಲ್ಲ ಏನೇನಾದರೂ ತೊಗೊಂಡು ಬರ್ತಾ ಇರ್ತೀನಿ. ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ. ಎಲ್ಲ ತಾಯಂದಿರಿಗೂ ಕೂಡ ಹ್ಯಾಪಿ ಮದರ್ಸ್ ಡೇ. ತಾಯಂದಿರ ದಿನದ ಶುಭಾಶಯಗಳು. ಎಲ್ಲ ತಾಯಂದಿರಿಗೂ ನನ್ನದೊಂದು ದೊಡ್ಡ ನಮಸ್ಕಾರ. ಎಲ್ಲ ತಾಯಂದಿರಿಗೂ ಕೂಡ ತಾಯಂದಿರನ್ನ ಏನೂ ಕೊಡೋಕ್ಕಾಗಲ್ಲ. ಮಕ್ಕಳು ಅಮ್ಮಂದಿರಿಗೆ ಪ್ರೀತಿ ವಿಶ್ವಾಸವನ್ನು ಕೊಡ್ಬೋದು ಅಷ್ಟೇ. ನೋಡಿದ್ರಲ್ಲ, ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆಗಿದೆ ಏನು ಮಾಡಬೇಕು, ಲೈಕ್ ಮಾಡಬೇಕು, ಶೇರ್ ಮಾಡಬೇಕು ಮತ್ತು ಕಮೆಂಟ್ ಮಾಡಬೇಕು. ಈ ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಕೂಡ ನನ್ನ ತುಂಬು ಹೃದಯದ ಧನ್ಯವಾದಗಳು. ಇದೇ ರೀತಿಯ ಹೊಸ ಹೊಸ ವಿಡಿಯೋಗಳನ್ನ ನಾನು ಮಾಡಿ ತರ್ತಾ ಇರ್ತೀನಿ ನಿಮಗೋಸ್ಕರ. ಅಲ್ಲಿಯವರೆಗೂ
ಎಲ್ಲರಿಗೂ ಧನ್ಯವಾದಗಳು.